ಓಕೆ, ಒನ್ ಮೋರ್ ಬ್ಯೂಟಿಫುಲ್ ಡೇ ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ ಮಾರ್ನಿಂಗ್. ಸೊ ಇವತ್ತು ಕೂಡ ಒಳ್ಳೆ ಎಕ್ಸಸೈಸ್ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಯರ್ ಬೈ ಪಾರ್ಕಿಗೆ ಬಂದಿದೆ. ಸೊ ಬಟ್ ಲೆಟ್ಸ್ ಆಲ್ಸೋ ಡಿಸ್ಕಸ್ ಅಬೌಟ್ ಟುಡೇಸ್ ಟಾಪಿಕ್. ಓಕೆ, ಸೊ ಎಫ್ ಸಿ ಆರ್ ಎ ಬಿಲ್, ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಇದೊಂದು ಹಾಟ್ ಟಾಪಿಕ್. ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಅಪೋಸಿಷನ್ ತುಂಬಾ ಡಿಸ್ಕಸ್ ಮಾಡ್ತಿರೋಂಥ ಒಂದು ಟಾಪಿಕ್ಕು. ಸೊ ಏನಿದು ಎಫ್ ಸಿ ಆರ್ ಎ ಬಿಲ್ ಅಮೆಂಡ್ಮೆಂಟ್? ಸೊ ಎಫ್ ಸಿ ಆರ್ ಎ ಬಿಲ್ ಅನ್ನೋದು ಮುಂಚೆಯಿಂದನೂ ಇತ್ತು, ಬಟ್ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಒಂದು ಅಮೆಂಡ್ಮೆಂಟ್ ತರಬೇಕು ಅಂತ ಹೇಳ್ಬಿಟ್ಟು ಲೋಕಸಭಾದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಪಾಸ್ ಆಗಿಲ್ಲ. ಓಕೆ, ಸೊ ಎಫ್ ಸಿ ಆರ್ ಎ ಅಂದರೆ ಫಸ್ಟ್ ಆಫ್ ಆಲು ಫಾರಿನ್ ಫಂಡ್ಸ್ ಎಲ್ಲ ಬರುತ್ತಲ್ಲ, ಫಾರಿನ್ ಕಾಂಟ್ರಿಬ್ಯೂಷನ್ಸು, ಅದನ್ನ ರೆಗ್ಯುಲೇಟ್ ಮಾಡೋ ಒಂದು ಆ್ಯಕ್ಟ್. ಓಕೆ, ಸೊ ತುಂಬ ಆರ್ಗನೈಸೇಷನ್ಸ್ಗಳು ನೋಡಿರ್ತೀರ, ಎನ್ ಜಿ ಒಸ್ ಇರುತ್ತೆ, ಈ ಮೆಡಿಕಲ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ತುಂಬ ಈ ಥರ ಆರ್ಗನೈಸೇಷನ್ಸು ಫಾರಿನ್ ಫಂಡ್ಸ್ ತೊಗೊಳ್ತಾ ಇರ್ತಾರೆ. ಓಕೆ, ಸೊ ಇವರೆಲ್ಲರೂ ಕೂಡ ಯಾರ್ಯಾರು ಫಾರಿನ್ ಫಂಡ್ಸ್ ತೊಗೊಳ್ತಾರಲ್ಲ ಅವರೆಲ್ಲರೂ ಕೂಡ ಎಫ್ ಸಿ ಆರ್ ಎ ರಿಜಿಸ್ಟ್ರೇಷನ್ ತೊಗೊಂಡಿರಲೇಬೇಕು. ಬಟ್ ಡೌನ್ ದ ಲೈನ್, ಫಾರ್ ಎಕ್ಸಾಂಪಲ್ 5 ವರ್ಷ ಆದಮೇಲೆ ಎಫ್ ಸಿ ಆರ್ ಎ ಬಿಲ್ ಎಕ್ಸ್ಪೈರ್ ಆದರೆ, ಸೀಸ್ ಆದರೆ, ಸೊ ಆಲ್ ದ ಅಸೆಟ್ಸ್ ಏನಿರುತ್ತಲ್ವಾ, ಇವ್ರು ಬಿಲ್ಡ್ ಮಾಡಿರ್ತಾರಲ್ಲ, ಫಾರಿನ್ ಫಂಡ್ಸ್ ಯೂಸ್ ಮಾಡಿಕೊಂಡು ಅಸೆಟ್ಸ್ಗಳನ್ನೆಲ್ಲ ಬಿಲ್ಡ್ ಮಾಡಿರ್ತಾರೆ, ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡಿರ್ತಾರಲ್ಲ, ಸೊ ಹೂ ಓನ್ಸ್ ದ್ಯಾಟ್? ಸಮ್ ಒನ್ ಹ್ಯಾಸ್ ಟು ಟೇಕ್ ದ ಓನರ್ಶಿಪ್ ಅಲ್ವಾ, ಸಮ್ ಒನ್ ಹ್ಯಾಸ್ ಟು ಟೇಕ್ ದ ಅಕೌಂಟಬಿಲಿಟಿ ಅಲ್ವಾ. ಸೊ ಅದಕ್ಕೆ ಗೌರ್ಮೆಂಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಆಫ್ಟರ್ ದ ಎಕ್ಸ್ಪೈರಿ ಆಫ್ ದ ರಿಜಿಸ್ಟ್ರೇಷನ್, ಒಂದು ಡೆಸಿಗ್ನೇಟೆಡ್ ಗೌರ್ಮೆಂಟ್ ಅಥಾರಿಟಿ ಈ ಎಲ್ಲ ಅಸೆಟ್ಸ್ಗಳೇನಿರುತ್ತೆ ಅದರ ಓನರ್ಶಿಪ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಅಪೋಸಿಷನ್ ಏನು ಹೇಳ್ತಾ ಇದೆ ಅಂದರೆ, ಇಲ್ಲ ಅಷ್ಟೊಂದು ಪವರ್ ಗೌರ್ಮೆಂಟ್ ಕೈಯಲ್ಲಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಅಪೋಸಿಷನ್ ಅವ್ರ ವಾದ. ಓಕೆ, ಸೊ ಅಸ್ಯೂಮ್ ದ್ಯಾಟ್ ನೀವು ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಿಸ್ತೀರಿ, 5 crores ಆಫ್ ಮನಿನ ಈ ಫಾರಿನ್ ಇಂದ ಫಂಡ್ ತೊಗೊಳ್ತೀರಾ. ಓಕೆ, ಹಾಸ್ಪಿಟಲ್ ಕಟ್ಟಿಸ್ತೀರಾ, ಅಸೆಟ್ಸ್ಗಳು ತೊಗೊಳ್ತೀರಾ, ಟೂಲ್ಸು, ಎಕ್ವಿಪ್ಮೆಂಟ್ಸು, ಮೆಡಿಕಲ್ ಎಕ್ವಿಪ್ಮೆಂಟ್ಸು ಇದನ್ನೆಲ್ಲ ತೊಗೊಳ್ತೀರಾ, ಪರ್ಚೇಸ್ ಮಾಡ್ತೀರಾ. 5 years ಹಾಸ್ಪಿಟಲ್ ರನ್ ಆಗುತ್ತೆ ಯೂಸಿಂಗ್ ಫಾರಿನ್ ಫಂಡ್ಸ್. ಓಕೆ, ಬಟ್ 5 years ಆದಮೇಲೆ ರಿಜಿಸ್ಟ್ರೇಷನ್, ಎಫ್ ಸಿ ಆರ್ ಎ ರಿಜಿಸ್ಟ್ರೇಷನ್ ಎಕ್ಸ್ಪೈರ್ ಆಗುತ್ತೆ. ಆಮೇಲೆ ಗೌರ್ಮೆಂಟ್ ಅವರು ಆಲ್ ಆಫ್ ಎ ಸಡನ್ ಈ ಅಸೆಟ್ಸ್ಗಳು, ಈ ಬಿಲ್ಡಿಂಗ್ಸು, ಈ ಎಕ್ವಿಪ್ಮೆಂಟ್ಸು ಎಲ್ಲವುದು ಗೌರ್ಮೆಂಟ್ ಕಂಟ್ರೋಲಿಗೆ ತೊಗೊಂಡ್ರೆ ಹೇಗಿರುತ್ತೆ? ಸೊ ದಟ್ ಈಸ್ ವಾಟ್ ಅಪೋಸಿಷನ್ ಈಸ್ ಟಾಕಿಂಗ್ ಅಬೌಟ್. ಓಕೆ, ಬಟ್ ಸೊ ಹಂಗಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಿರೋದು ತಪ್ಪಾ? ಇಲ್ಲ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಅಪೋಸಿಷನ್ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಗೌರ್ಮೆಂಟ್ ಅವ್ರದ್ದು ಸರಿ ಅಂತ ಫುಲ್ ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇಟ್ ಈಸ್ ಟ್ರಿಕ್ಕಿ ಆ್ಯಕ್ಚುಲಿ. ಬಟ್ ಇದನ್ನು ಇನ್ನೂ ಇನ್ಡೆಪ್ತ್ ಆಗಿ ಡಿಸ್ಕಸ್ ಮಾಡೋಣ. ಬಟ್ ಬಿಫೋರ್ ದ್ಯಾಟ್ ನಾನು ಕ್ವಿಕ್ ರೌಂಡ್ ಆಫ್ ನನ್ನ ಜಾಗಿಂಗ್, ಎಕ್ಸಸೈಸ್ ಮತ್ತು ವರ್ಕೌಟನ್ನು ಬೇಗ ಮುಗಿಸ್ಕೊಳ್ತೀನಿ. ಮತ್ತೆ ಸಿಗೋಣ, ಮತ್ತೆ ಡೀಪಾಗಿ ಡಿಸ್ಕಸ್ ಮಾಡೋಣ. ಸೊ ಸ್ಟೇ ಟ್ಯೂನ್ಡ್. ಒಳ್ಳೆ ಎಕ್ಸಸೈಸ್ ಮುಗಿಸ್ಕೊಂಡೆ. ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಒಳ್ಳೆ ಡಯಟ್ ಮೀಲ್ ಟೈಮ್ ಇವಾಗ. ಓಕೆ, ಸೊ ನೋಡ್ತಾ ಇದ್ರೆ 1 ಕಟೋರಿ ಫುಲ್ ಬೇಯಿಸಿ ಚೆನ್ನಾಗಿ ತೊಗೊಂಡಿದ್ದೀನಿ. ಆಮೇಲೆ ಫುಲ್ ತರಕಾರಿ, ಇದು ಸೌತೆಕಾಯಿ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಕಾರ್ಬ್ಸ್ ತುಂಬ ಕಡಿಮೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದರೆ ಅರೌಂಡ್ 200 grams ಆಫ್ ರೈಸ್. ಓಕೆ, ಸೊ ಕಾರ್ಬ್ಸ್ ತುಂಬ ಕಡಿಮೆ ತೊಗೊಳ್ತೀನಿ. ಸೊ ನೀವು ಕೂಡ ಡಯಟ್ ಮೀಲ್ಸನ್ನು ಜಾಸ್ತಿ ಪ್ರಿಫರ್ ಮಾಡಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಎಫ್ ಸಿ ಆರ್ ಎ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಎಫ್ ಸಿ ಆರ್ ಎ ಅಮೆಂಡ್ಮೆಂಟ್ ಬಿಲ್ನ ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಇಷ್ಟು ಪುಷ್ ಮಾಡ್ತಿದೆ ಅಂದರೆ, ಕೆಲವೊಂದು ಸಲ ಏನಾಗುತ್ತೆ, ಫಾರಿನ್ ಫಂಡ್ಸನ್ನ ತುಂಬ ಮಿಸ್ಯೂಸ್ ಮಾಡ್ಕೊತಾರೆ. ಓಕೆ, ಟೆರರಿಸಮ್ಗೆ, ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗೆ, ಈ ಬ್ಯಾಡ್ದಿರೋ ಪ್ರೊಟೆಸ್ಟ್ಗಳಿಗೆ, ಆಮೇಲೆ ಈ ಥರ ತುಂಬಾ ಈ ಎಂಟೈರ್ ಕಂಟ್ರೀಲಿ ಅನ್ರೆಸ್ಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಫಾರಿನ್ ಫಂಡ್ಸನ್ನು ತುಂಬ ಮಿಸ್ಯೂಸ್ ಮಾಡ್ಕೋತಾರೆ. ಓಕೆ, ನಾವು ದಿಸ್ ಈಸ್ ಅ ಮ್ಯಾಟರ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಅಲ್ವಾ. ಅದಕ್ಕೆ ಗೌರ್ಮೆಂಟ್ ಅವರು ಈ ಬಿಲ್ಲಿಗೆ ಅಮೆಂಡ್ಮೆಂಟ್ ಅಂದರೆ ಪಾಸ್ ಮಾಡೋಕ್ಕೋಸ್ಕರ ತುಂಬಾ ಹೋರಾಡ್ತಾ ಇದ್ದಾರೆ.
ಬಟ್ ಆನ್ ದ ಅದರ್ ಹ್ಯಾಂಡ್ ಇವಾಗ ದೇರ್ ಆರ್ ಸೋ ಮೆನಿ NGOs, ದೇರ್ ಆರ್ ಸೋ ಮೆನಿ ಆರ್ಗನೈಸೇಷನ್ಸ್, ಅವರೆಲ್ಲ ಫಾರಿನ್ ಫಂಡ್ಸ್ ತೊಗೊಳ್ತಾ ಇದ್ರು ಕೂಡ ತುಂಬ ಜೆನ್ಯೂನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಅಗೇನೆಸ್ಟ್ ಆಗಿ ಏನು ಮಾಡ್ತಾ ಇಲ್ಲ. ಸೊ ಅಂಥವ್ರಿಗೆ ಇದು ಈ ಅಮೆಂಡ್ಮೆಂಟ್ ಏನು ತರ್ತಾ ಇದ್ದಾರಲ್ವ ಅದು ಪ್ರಾಬ್ಲಮ್ ತರ್ಬೋದು, ರೈಟ್? ಸೊ ಇವಾಗ ಕ್ವಶನ್ ಏನಂದರೆ, ಗೌರ್ಮೆಂಟಿಗೆ ಈ ಫಾರಿನ್ ಫಂಡ್ಸ್ ಪವರ್ ಕೊಡಬೇಕಾ ಫಾರಿನ್ ಫಂಡ್ಸನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಅಂತ ಅಲ್ಲ. ಡೆಫಿನೆಟ್ಲಿ ಅವರಿಗೆ ಆ ಪವರ್ ಇದೆ, ಆ ಪವರ್ ಕೊಡಲೇಬೇಕು. ಬಟ್ ಎಷ್ಟು ಪವರ್ ಕೊಡಬೇಕು ಅನ್ನೋದೇ ಕ್ವಶನ್ನು. ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಕ್ಲೇಮ್ ಮಾಡ್ತಾ ಇರೋದು ಕಂಪ್ಲೀಟ್ ಪರ್ಮನೆಂಟ್ ಈ ಕಂಟ್ರೋಲ್ ಓವರ್ ದ ಫಾರಿನ್ ಫಂಡ್ಸ್ ಅಸೆಟ್ಸ್ ಏನಿದೆ ಕಂಪ್ಲೀಟ್ ಪವರ್ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ನಿಮಗೇನು ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಪವರ್ ಸೆಂಟ್ರಲ್ ಗೌರ್ಮೆಂಟಿಗೆ ಈ ಫಾರಿನ್ ಫಂಡ್ಸ್ ಅಸೆಟ್ ಮೇಲೆ ಕೊಡಬೇಕು ಅನ್ನೋದನ್ನ ನೀವು ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಯಾ, ದಟ್ಸ್ ಇಟ್. ನಾಳೆ ಇನ್ನೊಂದು ವಿಡಿಯೋ, ಇನ್ನೊಂದು ಹೊಸ ಡೇ, ಹೊಸ ಟಾಪಿಕ್, ಇನ್ನೊಂದು ಥಾಟ್ಫುಲ್ ಕನ್ವರ್ಸೇಷನ್ಸ್ ಮಾಡೋಣ. ಓಕೆ, ಸೊ ಅಂಟಿಲ್ ನೆಕ್ಸ್ಟ್ ಟೈಮ್.